ಸರ್ ಈಗ ಕೆರೆಯಿಂದನೇ ನಮ್ಮ ಹೆಚ್ಚು ಕಮ್ಮಿ 30-40 ಆನೆ ಇದೆ ಅಂದರೆ ಬೀಟಮ್ಮ, ಓಲ್ಡ್ ಬೆಲ್ಟು, ಭುವನೇಶ್ವರಿ. ಹೌದು. ಏನು ಸರ್ ಇದು ಕೆರೆ ಇಷ್ಟೊಂದು ಗಲೀಜಾಗಿದೆ, ಇಲ್ಲಿ ಆನೆ ನೀರು ಕುಡಿಯೋ ಜಾಗನ ಇದು? ಸರ್ ಇದು ಆನೆ ಅಂತಲೇ ಅಲ್ಲ, ದನಗಳು ಮತ್ತು ಜನಗಳು ಕೂಡ ಕಾರ್ ತೊಳೆಯೋದು, ಬೈಕ್ ತೊಳೆಯೋದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. 4 ಜನಕ್ಕೆ ಒಳ್ಳೇದಾಗುವಂಥ ಈ ಕೆರೆ. ಮತ್ತು ಇನ್ನೊಂದು ಗಣಪತಿ ಹಬ್ಬ ಬಂದರೆ ಗಣಪತಿ ಸಮೇತ ಇಲ್ಲೇ ತಗೊಬಂದು ಬಿಡೋದು. ಹೂವಿನ ಹಾರ ಎಲ್ಲ ನೋಡ್ತಾ ಇದ್ದೀರಾ ನೋಡಿ, ಈ ನೀರಲ್ಲಿ? ಹೌದು ನೋಡಿ, ಹೂವಿನ ಹಾರ ಎಲ್ಲ ನೋಡ್ತಾ ಇಲ್ವಾ? ಇದು ಗಣಪತಿ ಹಬ್ಬ ಆಗಿ ಎಷ್ಟು ದಿವಸ ಆಯಿತು ನೋಡಿ, ಎಷ್ಟೊಂದು ಹೂವುಗಳು ಆಗಲಿ ಅಲ್ಲೇ ಕೊಳ್ತು ಅಲ್ಲೇ ಇದ್ದಾಗಿದ್ದಾವೆ. ಇದು ಪ್ರಾಣಿ ಕುಡಿಯುವಂಥ ನೀರು ಮತ್ತು ದನಗಳು ಕುಡಿಯುವಂಥ ನೀರು. ಒಂದು 4 ಜನಕ್ಕೆ ಒಂದು ಬೈಕ್ ಆಗಲಿ, ಒಂದು ಬಿಸಿಲು ಟೈಮಲ್ಲಿ ಒಂದು ವೆಹಿಕಲ್ ಹೋಗ್ತಾ ಇದೆ ಅಂದರೆ ಏನಾದ್ರು ಒಂದು ಅದಕ್ಕೆ ನೀರಾಗಲಿ ತುಂಬ್ಕೊ ಹೋಗ್ತಾರೆ. ಯಾಕಂದರೆ ಇದು ಇವತ್ತಿನ ಕೆರೆ ಅಲ್ಲ ಕಿರಣ್, ಇದು ಒಳ್ಳೆ ವಾಟ್ರು, ಇದು ಏನು ಜಲ ಬರ್ತಾ ಇರೋವಂಥ ಇದು ಒಳ್ಳೆ ಝರೆ ಇದೆ ಇದು ನೋಡಿ. ಅಲ್ಲಿಂದ ಎಲ್ಲ ಇದು ತುಂಬ ಹಳೆ ಕೆರೆ. ನಾವು ಸಣ್ಣ ಮಕ್ಕಳಿದ್ದಾಗ ಇಲ್ಲಿ ಈಜು ಹೊಡಿಯೋಕ್ಕೆ ಬರ್ತಾ ಇದ್ವು ಟ್ಯೂಬ್ ಹಾಕ್ಕೊಂಡು. ಅವಾಗೆಲ್ಲ ಆಟ. ಇವತ್ತು ಇಳಿಯೋಕ್ಕೆ ಈ ನೀರನ್ನ ಮುಟ್ಟಕ್ಕೆ ಒಂಥರ ಗಲೀಜ್ ಥರ ನೋಡ್ತಾರೆ ಜನ. ಯಾಕೆ ಹೇಳಿ ನೋಡಿ, ಇದು ಎಷ್ಟು ಮಟ್ಟಿಗೆ ಇದ್ದಿದೆ ನೋಡಿ. ಇದೆಲ್ಲ ಯಾರ ಗಮನಕ್ಕೂ ಬರ್ತಾ ಇಲ್ವಾ? ನಮ್ಮ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಅಡ್ಗಸ್ನಹಳ್ಳಿ ಅಂತ ಬರುತ್ತೆ, ಅನೆಘಟ್ಟ ಹೋಗೋ ರಸ್ತೆ ಇದು ನೋಡಿ. ಮೇನ್ ರೋಡ್ ಇದೆ, ಪಕ್ಕದಲ್ಲೂ ಇರುವಂಥ ಕೆರೆ. ಎಷ್ಟು ವಾತಾವರಣ ಎಷ್ಟು ಚೆನ್ನಾಗಿದೆ, ಇದರಲ್ಲಿ ಮೀನು ಸಮೇತ ಇದೆ. ಈ ವಾತಾವರಣದಲ್ಲಿ ಇಂಥ ಒಳ್ಳೆ ಕೆರೆನ ಈ ಥರ ಹಾಳು ಬಿಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಇದು ನೋಡಿ, ಯಾರೂ ಒತ್ತುವರಿ ಮಾಡಿಲ್ಲ, ಏನೂ ಮಾಡಿಲ್ಲ. ಇಷ್ಟು ಚೆನ್ನಾಗಿರುವಂಥ ಕೆರೆನ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಸರಿಪಡಿಸಿದ್ರೆ ಎಷ್ಟು ಚೆನ್ನಾಗಿ, ನೋಡೋರಿಗೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ದನಗಳಿಗಾಗಿರ್ಬೋದು, ಆನೆಗಳು ಇದ್ದಾವೆ, ನೀರು ಕುಡಿಯೋಕೆ ಆನೆಗಳು ಕೂಡ ಅಲ್ಲಿ ಇಳಿತವೆ ಕಿರಣ್. ಯಾವಾಗಲೂ ಇಲ್ಲಿ ಆನೆ ಹೋದ ವರ್ಷ ಇಳಿದ್ಬಿಟ್ಟು ಇಲ್ಲಿ ಈಜು ಹೊಡೆದಿತ್ತು ಆನೆಗಳೆಲ್ಲ ನೋಡಿ. ಆ ಹುಲ್ಲು ಬೆಳೆದಿದೆ ನೋಡಿ ಕೆರೆ ಮೇಲ್ಗಡೆ, ಛತ್ತೆ ಅಂತ ಹೇಳ್ತಾರೆ ಅದು. ಅದೆಲ್ಲ ಕ್ಲೀನ್ ಮಾಡಿದರೆ, ಈ ಹೂವೆಲ್ಲ ಕ್ಲೀನ್ ಮಾಡಿದರೆ ಎಷ್ಟು ಒಳ್ಳೆ ಕಾಣುತ್ತೆ. ಇದು ಬೇಲೂರು ತಾಲೂಕು ನಮ್ಮ ಮತ್ತು ಸ್ಥಳೀಯ ಅಧಿಕಾರಿಗಳು, ನಮ್ಮ ಅರೆಹಳ್ಳಿ ಹೋಬಳಿ ಇದೆಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಬಂದು ಈ ಏನು ಕೆರೆ ಮೇಂಟೆನೆನ್ಸ್ ಮಾಡ್ತಾರೋ ಇದರ ಶಾಸಕರ ಗಮನಕ್ಕೆ ತಗೊಬಂದು ಆದಷ್ಟು ಬೇಗ ಈ ಕೆರೆನ ಕ್ಲೀನ್ ಮಾಡಿಸಿ 4 ಜನಕ್ಕೆ ಉಪಯೋಗ ಆಗುತ್ತೆ, ಆ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ನೋಡಿ, ಸ್ವಚ್ಛತೆ ಕಾಪಾಡಿ ಅಂತಾರೆ. ಇವತ್ತು ಈ ಸ್ವಚ್ಛತೆನ ಯಾರು ಕಾಪಾಡಬೇಕು? ಇವತ್ತು ಇದನ್ನ ಸ್ವಚ್ಛತೆ ಅಂತ ಹೇಳಿದರೆ ಏನು ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಅಧಿಕಾರಿಗಳಿಗೆ. ನೋಡಿ, ಸ್ವಚ್ಛತೆ ಕಾಪಾಡೋದಂದರೆ ಏನು? ನಮ್ಮ ಮನೆ ಒಂದು ಕ್ಲೀನ್ ಇದ್ದರೆ ಸಾಕಾಗಲ್ಲ. ಇವತ್ತು ಇಂಥ ನಮ್ಮ ವಾತಾವರಣ ಕೂಡ, ಸುತ್ತಲಿನ ವಾತಾವರಣ ಕೂಡ ಸ್ವಚ್ಛತೆಯಿಂದ ಕಾಪಾಡಬೇಕಂತ ಹೇಳಿ ನಾನು ಇವತ್ತು ಸ್ಥಳೀಯ ಅಧಿಕಾರಿಗಳಿಗೆ, ನಮ್ಮ ಬೇಲೂರು ಹಿರಿಯ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟ ಇದಕ್ಕೆ ಏನು ಸಂಬಂಧ ಯಾರಿಗೆ ಪಡುತ್ತೋ ಆ ಅಧಿಕಾರಿಗಳು ಈ ವಿಡಿಯೋನ ನೋಡಿದರೆ ಮತ್ತು ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಲಿ, ಈ ಒಂದು ಗಮನಕ್ಕೆ ತಗೊಂಡು ಇದನ್ನು ಕ್ಲೀನ್ ಮಾಡಿಸುವಂಥ ಕೆಲಸನ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್. ನೋಡಿ, ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಹೆಂಗೆ ಬದುಕಬೇಕು, ಇಲ್ಲಿ ಅಕ್ಕಪಕ್ಕ ಪ್ಲಾಂಟರ್ಸ್ ಇದ್ದಾರೆ, ಕಾಫಿ ಬೆಳೆಗಾರರು ಇದ್ದಾರೆ ನೋಡಿ. ಸರ್, ನಮ್ಮನೆ ಅಂತೂ ಇಲ್ಲೇ ಇರೋದು, ವರ್ಷಗಟ್ಟಲಿಂದ ನಾವು ಇಲ್ಲೇ ಇರೋದು. ಒಂದು 8 ವರ್ಷ ಹಿಂದೆ ಏನು ಆಗ್ತಾ ಇರಲಿಲ್ಲ ಸರ್ ಈ ಕೆರೆ ಒಳಗಡೆ. ಈ ಮಹಬೂಬ್ ಸರ್ ಹೇಳ್ದಂಗೆ ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಇಲ್ಲೇ ಮಾಡೋದು. ಅಂಥ ಸ್ವಚ್ಛತೆ ಇದು, ಅಂಥ ಒಂದು ಕಾರ್ಯ ಮಾಡಬೇಕಂದ್ರೆ ಕೆರೆ ಹೆಂಗೆ ಕ್ಲೀನ್ ಇರಬೇಕಂತ ಜನರಿಗೆ ಅಷ್ಟು ಬುದ್ಧಿ ಇಲ್ಲ ಸರ್. ಈಗ ಪ್ಲಾಸ್ಟಿಕ್ ಅಂತೆ, ಮಕ್ಕಳು ಡೈಪರ್ ಎಲ್ಲ ತಂದು ಅಲ್ಲಿಗೆ ಎಸ್ತಿದ್ದಾರೆ. ನಾನು ಎಷ್ಟೊಂದು ಸಲ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮ್ಮ ಶಶಿಯಣ್ಣ ಅವರೆಲ್ಲ ಇದ್ದಾರೆ ಇಲ್ಲಿ ಊರಿನ ಇವರು ಮೆಂಬರ್ಸ್ ಅವರೆಲ್ಲ ಇದ್ದಾರೆ. ಅವ್ರಿಗೆ ಸುಮಾರು ಸಲ ನಾನು ಮನವಿ ಮಾಡಿದ್ದೀನಿ. ನಾನು ಇನ್ನೊಂದು ಏನು ಹೇಳಿದ್ದೀನಿ ಗೊತ್ತಾ ಸರ್, ಇದೊಂದು ಕ್ಯಾಮ್ರಾ ಫಿಟ್ ಮಾಡಿಬಿಡಿ ಅಂತ. ನಾನು ಇದ್ರದ್ದು ಸೋಲಾರ್ ಕ್ಯಾಮ್ರಾ ಫಿಟ್ ಮಾಡಿಬಿಡಿ, ಆವಾಗ ಹಾಕ್ಸ್ಬಿಟ್ಟು ಬೋರ್ಡ್ ಹಾಕ್ಸಿದ್ರೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಜನ ಆವಾಗ ಹೆದರ್ತಾರೆ, ಯಾರು ಏನೂ ಹಾಕಲ್ಲ. ಅದೊಂದು ನಾನು ಮನವಿ ಮಾಡಿದ್ದೀನಿ ಸುಮಾರು ಸಲ. ಮಾಡ್ತೀವಿ ಅಂತ ವರ್ಷಗಟ್ಟಲೆಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಮಾಡೋದು ನೋಡಿ ಸರ್. ಎಷ್ಟು ಪ್ಲಾಸ್ಟಿಕ್, ಲೋಡ್ಗಟ್ಟೆ ಪ್ಲಾಸ್ಟಿಕ್ ಇದೆ, ಪಾಲಿಥಿನ್, ಮಕ್ಕಳು ಡೈಪರ್ ಈಗ ಎಸೆಯೋದು, ಅದೊಂದು ಭಾರಿ ಜನ ಅದೊಂದು ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ ಸರ್. ಅದು ಜನಗಳು ಆಗಿರ್ಬೋದು, ಅವರಿಗೂ ಒಂದು ಪರಿಜ್ಞಾನ ಇಲ್ವಾ? ಯಾಕಂದ್ರೆ ಇಂಥ ಒಳ್ಳೆ ಕೆರೆಯಲ್ಲಿ ತಗೊಂಡು ಕಸ ಕಡ್ಡಿನ ತಗೊಬಂದು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇಲ್ಲಿ ಈ ತರ ಒಂದು ಕೆರೆ ಚೆನ್ನಾಗಿಟ್ಕೊಂಡ್ರೆ ಪ್ರಾಣಿ ಪಕ್ಷಿಗೂ ನೀರಾಗುತ್ತೆ, ಕೈಕಾಲು ತೊಳೆಯಕ್ಕಾಗೋದು, ಕೆಲಸ ಮಾಡೋ ಜನಗಳಿರ್ತಾರೆ, ರೈತರು ಇರ್ತಾರೆ, ಅವರಿಗೆಲ್ಲ ಉಪಯೋಗವಾಗುವಂತ ಕೆರೆ ಇದು. ಮತ್ತೆ ಗಣಪತಿ ಹಬ್ಬ ಬಂದ್ರೆ ಗಣಪತಿ ತಗೊಬಂದು ಕೂಡ ಇಲ್ಲೇ ಪವಿತ್ರವಾದ ಕೆರೆ ಸರ್ ಇದು. ಅಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ ಜನ. ಇಂಥ ಕೆರೆನ ಈ ಮಟ್ಟಿಗೆ ಸ್ವಚ್ಛತೆ ಇಲ್ದಲೆ ಈ ತರ ಒಂದು ಗಬ್ಬೊಡಿತಾ ಇದೆ ಅಂತ ಹೇಳಿದ್ರೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಸ್ಥಳೀಯ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಹೌದು, ಇದು ಯಾರಿಗೆ ಸಂಬಂಧ ಪಡುತ್ತೋ ಅವ್ರ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಇಲ್ಲಾಂದ್ರೆ ಯಾರು ವಿಡಿಯೋ ನೋಡಿದ್ರೆ ಹಿರಿಯ ಅಧಿಕಾರಿಗಳು ಇದನ್ನ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರಿಗೆ ಸೂಚನೆ ಕೊಡ್ಬೇಕಂತಾನು ನಾನು ನಿಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಸರ್ ಇದೇ ರೂಟ್ ಓಡಾಡೋದು. ಅವ್ರಿಗೂ ನಾವು ಸಿಕ್ಕಾಪಟ್ಟೆ ಮನವಿ ಮಾಡಿದ್ದೀನಿ. ಅವರು ಮಾಡ್ತೀನಿ ಅಂತ ಹೇಳಿ ಈಗ ತನಕ ಮಾಡಿಲ್ಲ. ಒಂದ್ಸಲ ಏನಾದ್ರು ಕ್ಲೀನ್ ಮಾಡಿಸಿದ್ರೆ ಭಾರಿ ಅನುಕೂಲ ಆಗುತ್ತೆ ಸರ್. ಇದು ಸ್ವಚ್ಛತೆಯನ್ನು ಕಾಪಾಡಬೇಕು. ನಾವು ಒಂದು ಪ್ಲಾಸ್ಟಿಕ್ ಬಿದ್ದರೂ ಸಹ ತಂದು ನಾವು ಸುಡ್ತೀವಿ, ಇಲ್ಲ ಎಲ್ಲ ಕಡೆ ಡೆಸ್ಟ್ರಾಯ್ ಮಾಡಿಬಿಡ್ತೀವಿ. ಈ ಜನರಿಗೆ ಇಷ್ಟು ಬುದ್ಧಿ ಇಲ್ಲ ಸರ್. ನೋಡಿ, ಲೋಡ್ ಗಟ್ಟರೆ ಪ್ಲಾಸ್ಟಿಕ್ ಇದೆ, ಏನು ಕಸ ಕಡ್ಡಿ ಎಲ್ಲ. ನಾವೇನು ಹೇಳ್ತೀವಿ ಅಂದರೆ
ಈಗ ಎಲ್ಲಾನು ಇಲಾಖೆ ಮೇಲೆ ಹಾಕಿದ್ರೆ ಅದು ಇಲಾಖೆ ಬಂದು ಎಲ್ಲಾ ಕೆಲಸ ಮಾಡಕ್ ಆಗಲ್ಲ. ಹೌದು. ಕೋರ್ಸು ಈಗ ನಾವು ನಮ್ ಟ್ಯಾಕ್ಸ್ ಹಣ ಇದ್ ಮಾಡ್ತಾ ಇದಾರೆ, ಮಾಡ್ತಾ ಇದಾರೆ. ಹೌದು. ಬಟ್ ನಮ್ ಜನ ಏನಂದ್ರೆ ನಮ್ ಜನಕ್ಕೆ ತಿಳುವಳಿಕೆ ಇರಬೇಕು. ಹೌದು ಸರ್. ಶಿಕ್ಷಣ ಇರಬೇಕು. ಶಿಕ್ಷಣ ಎಲ್ಲ ಹಾಕ್ಬೇಕು ಕಸ ಅನ್ನೋದು ನಾಲೆಜ್ ಇರಬೇಕು. ಹಾಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಜುಕೇಶನ್ ಸಿಸ್ಟಮ್ ಇರ್ಬೋದು. ಹೌದು. ಏನು ಇಲ್ಲ ನಮ್ ಜನಕ್ಕೆ. ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ, ಜನನೇ ಪ್ರಾಬ್ಲಮ್. ಹೌದು ಸರ್. ತಮಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರಬೇಕು ಸರ್. ಒಂದು ಇಂಡಿಯನ್ ಸಿಟಿಸನ್ ಅಂದರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ಪ್ಲಾಸ್ಟಿಕ್ ಎಸಿಬಾರ್ದು. ಅದು ನೋಡಿ ಸರ್, ಅದು ಪ್ಲಾಸ್ಟಿಕ್ ಅಂತೂ ಇದೆಯಾ 100 ವರ್ಷ ಹೆಸರು ಏನಾಗಲ್ಲ. ಅದು ಇದು ನಾನ್ ಡಿಗ್ರೇಡೇಬಲ್, ಅದು ಏನೂ ಆಗಲ್ಲ. ಅದು ಒಂದು ನಮ್ಮ ಜನ ಹೆಂಗೆ ಅಂದ್ರೆ ಅವ್ರ ಮನೇನ ಮಾತ್ರ ತುಂಬಾ ಚೆನ್ನಾಗಿ ಮಾಡುತ್ತಾರೆ, ಆಚೆ ಕಡೆ ರೋಡ್ ಎಲ್ಲ ಅವ್ರದೆಲ್ಲ ಅನ್ಕೊಂಡವ್ರೆ. ಹೌದು ಸರ್. ಇದು ಇವ್ರು ಕಟ್ತಾರ ಟ್ಯಾಕ್ಸ್ ಹಣದಿಂದಾನೆ ಎಲ್ಲ ಈ ರೋಡ್ ಆಗಿರ್ಬೋದು, ಏನೇನು ಕರೆಂಟ್ ಇರ್ಬೋದು, ಏನ್ ಪ್ರತಿಯೊಂದು ಇಲ್ಲಿ ಅಭಿವೃದ್ಧಿ ಆಗಿದೆ, ಪ್ರತಿಯೊಂದು ಜನರು ದುಡ್ಡೇನೆ. ಅದು ಜನರೇ ಈ ಜಾಗನ ಹಿಡ್ಕೊಂಡಿಲ್ಲ ಕರೆಕ್ಟಾಗಿ ಅಂದ್ರೆ ಅದು ವೇಸ್ಟ್. ಇದು ಒಂದೇ ಕೆರೆ ಅಂತಲ್ಲ ಸರ್, ಇದು ಎಕ್ಸಾಂಪಲ್ ಒಂದ್ ಕೆರೆ ಆಗಿರ್ಬೋದು. ಈ ತರ ಸಾವಿರಾರು ಕೆರೆಗಳಿದೆ ನಮ್ಮ ಕರ್ನಾಟಕದಲ್ಲೇನೆ. ಕೂಗ್ತಿರೋದು ಕೇಳ್ತಿರ್ಬೋದು ಆನೆಗಳು. ಕಿರಣ್ ಅವರೇ, ಇನ್ನೊಂದು ಕಿರಣ್ ನೋಡಿ, ಆನೆಗಳು ನೀರು ಕುಡಿತವೆ. ಏನಾದ್ರೂ ನೀರು ಕೆಟ್ಟ ಹೋಗಿದ್ರೆ ಪಾಪ ಆನೆಗಳಿಗೂ ಒಂದು ಆರೋಗ್ಯ ಕೆಡೋ ಒಂದು ಪರಿಸ್ಥಿತಿ ಇದೆ ಕಿರಣ್. ಈ ಕೆರೆ ಆಗಿರುವಂತದ್ದು ನೋಡಿ, ಅರಣ್ಯ ಇಲಾಖೆ ಹೊಸ ಜೀಪ್ ಕೊಟ್ಟಿದ್ದಾರೆ ಇವತ್ತು. ಸಿಬ್ಬಂದಿ ಅವ್ರು ಬಂದ್ರು ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀಧರ್ ಅಂತ ಹೇಳಿ. ಹೊಸ ಜೀಪ್ ಬಂದಿದೆ ಕಿರಣ್ ಸರ್.